ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಕಚೇರಿಗಳಲ್ಲೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ತೀರ್ಮಾನ ಮಾಡಿದ್ರು. ಬಸವಣ್ಣ ಯಾವ ಧರ್ಮಕ್ಕೆ ಜಾತಿಗೆ ಯಾವುದೇ ಪಂಗಡಕ್ಕೆ ಸೇರಿದವರಲ್ಲ. ಅವರು ವಿಶ್ವಮಾನವರಾಗಿದ್ದಂಥವ್ರು. ಇಡೀ ಸಮುದಾಯ ಸಮಾಜ ಜಾತ್ಯತೀತ ಸಮಾಜ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಮತ್ತೆ ಅಸಮಾನತೆ ಇರಬಾರ್ದು ಅಂತಕ್ಕಂಥದ್ದನ್ನು ಕಂಡಿದ್ರು. ಜಾತಿಯಿಂದ ಅಸಮಾನತೆ ಆಗಬಾರ್ದು, ಧರ್ಮದಿಂದ ಅಸಮಾನತೆ ಆಗಬಾರ್ದು. ಇದನ್ನ ಕಂಡಿದ್ದಂಥವರು ಬಸವಣ್ಣನವರು. ಅದಕ್ಕೋಸ್ಕರ ಆ ಕಾಲದಲ್ಲೇ ಸಮಾನತೆಯ ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಅದಕ್ಕೋಸ್ಕರ ಅನುಭವ ಮಂಟಪವನ್ನು ಮಾಡಿ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಭಾಗವಹಿಸ್ತಕ್ಕಂಥ ಅವಕಾಶಗಳು ಕಲ್ಪಿಸ್ಕೊಟ್ಟಿದ್ರು. ಬಸವಣ್ಣನವರು ತಾವು ಅಧ್ಯಕ್ಷರಾಗಲಿಲ್ಲ, ಅನುಭವ ಮಂಟಪಕ್ಕೆ ಅಲ್ಲಮ ಪ್ರಭುವನ್ನ ಅಧ್ಯಕ್ಷರನ್ನಾಗಿ ಮಾಡಿದರು. ಅವರು ಅತ್ಯಂತ ತಳ ಸಮುದಾಯದಿಂದ ಬಂದಂಥವ್ರು, ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು. ನಮ್ಮ ಉದ್ದೇಶ ಜಾತ್ಯತೀತ ರಾಷ್ಟ್ರ ಆಗಬೇಕು, ಸಮಾನತೆ ಬರಬೇಕು, ಎಲ್ಲರೂ ಕೂಡ ಸ್ವತಂತ್ರವಾಗಿರಬೇಕು, ಮೇಲು ಕೀಳು ಅಂತಕ್ಕಂಥದ್ದು ಇರಬಾರ್ದು, ಮೇಲ್ಜಾತಿ ಕೆಳಜಾತಿ ಅಂತ ಇರಬಾರ್ದು, ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರಬೇಕು ಅಂತಕ್ಕಂಥದ್ದನ್ನು ಕನಸು ಕಂಡಿದ್ದಂಥವರು ಬಸವಣ್ಣನವರು. 850 ವರ್ಷಗಳ ಹಿಂದೆ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಕಚೇರಿಗಳಲ್ಲೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ತೀರ್ಮಾನ ಮಾಡಿದ್ರು. ಬಸವಣ್ಣ ಯಾವ ಧರ್ಮಕ್ಕೆ ಜಾತಿಗೆ ಯಾವುದೇ ಪಂಗಡಕ್ಕೆ ಸೇರಿದವರಲ್ಲ. ಅವರು ವಿಶ್ವಮಾನವರಾಗಿದ್ದಂಥವ್ರು. ಇಡೀ ಸಮುದಾಯ ಸಮಾಜ ಜಾತ್ಯತೀತ ಸಮಾಜ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಮತ್ತೆ ಅಸಮಾನತೆ ಇರಬಾರ್ದು ಅಂತಕ್ಕಂಥದ್ದನ್ನು ಕಂಡಿದ್ರು. ಜಾತಿಯಿಂದ ಅಸಮಾನತೆ ಆಗಬಾರ್ದು, ಧರ್ಮದಿಂದ ಅಸಮಾನತೆ ಆಗಬಾರ್ದು. ಇದನ್ನ ಕಂಡಿದ್ದಂಥವರು ಬಸವಣ್ಣನವರು. ಅದಕ್ಕೋಸ್ಕರ ಆ ಕಾಲದಲ್ಲೇ ಸಮಾನತೆಯ ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಅದಕ್ಕೋಸ್ಕರ ಅನುಭವ ಮಂಟಪವನ್ನು ಮಾಡಿ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಭಾಗವಹಿಸ್ತಕ್ಕಂಥ ಅವಕಾಶಗಳು ಕಲ್ಪಿಸ್ಕೊಟ್ಟಿದ್ರು. ಬಸವಣ್ಣನವರು ತಾವು ಅಧ್ಯಕ್ಷರಾಗಲಿಲ್ಲ, ಅನುಭವ ಮಂಟಪಕ್ಕೆ ಅಲ್ಲಮ ಪ್ರಭುವನ್ನ ಅಧ್ಯಕ್ಷರನ್ನಾಗಿ ಮಾಡಿದರು. ಅವರು ಅತ್ಯಂತ ತಳ ಸಮುದಾಯದಿಂದ ಬಂದಂಥವ್ರು, ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು. ನಮ್ಮ ಉದ್ದೇಶ ಜಾತ್ಯತೀತ ರಾಷ್ಟ್ರ ಆಗಬೇಕು, ಸಮಾನತೆ ಬರಬೇಕು, ಎಲ್ಲರೂ ಕೂಡ ಸ್ವತಂತ್ರವಾಗಿರಬೇಕು, ಮೇಲು ಕೀಳು ಅಂತಕ್ಕಂಥದ್ದು ಇರಬಾರ್ದು, ಮೇಲ್ಜಾತಿ ಕೆಳಜಾತಿ ಅಂತ ಇರಬಾರ್ದು, ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರಬೇಕು ಅಂತಕ್ಕಂಥದ್ದನ್ನು ಕನಸು ಕಂಡಿದ್ದಂಥವರು